ಮದುವೆ ಮನೆ ಅಂದಾಗ ಒಂದು ಟೈಮ್ ಶಾವಿಗೆ ಪಾಯಸ ಇದ್ದೇ ಇರುತ್ತೆ. ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಈಸಿ ಅಲ್ವಾ. ಇದು ಮೇನ್ ಊಟಕ್ಕೆ ಇರುತ್ತೆ. ಮೇನ್ ಊಟ ದಾರ ಊಟಕ್ಕೆ ಇದ್ದೇ ಇರುತ್ತೆ. ದಿಢೀರ್ ಅಂತ ಮಾಡುವಂಥದ್ದು ಇದು ಹಾಲೇ ಮೇನ್. ಇದು ಹೌದು. ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಇದು ಒರಿಜಿನಲ್. ಇದು ನಾವು ತೀರ್ಥಹಳ್ಳಿಯಿಂದ ತರಿಸಿರುವಂಥ ಶಾವಿಗೆ ಈ ಥರ ಬೇಯಬೇಕು. 150 ಗ್ರಾಮ್ ಹಾಕ್ತೀರಾ? ಸಾಕು, ಇಷ್ಟು ಸಾಕು. ಕರೆಕ್ಟಾಗಿ ಆಯ್ತು ಸರ್. ಆಯ್ತು, ರೆಡಿಯಾಗಿ. ರೆಡಿ ಆಯ್ತು. ವಾ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ದ ಮ ಗರಿ ದ ನಿ ರ ಸರಿ ನಮಸ್ಕಾರ ವೀಕ್ಷಕ ಬಂಧುಗಳೇ, ಡೈರೆಕ್ಟ್ ಕಿಚನಲ್ಲಿ ಇದ್ದೀವಿ. ಅಡುಗೆ ಮನೆ ಗೋಪಾಲಕೃಷ್ಣ ಅವ್ರದ್ದು HGK ಕ್ಯಾಟ್ರಿಂಗ್, ಹನುಮಂತ ನಗರ. ಬನ್ನಿ, ಮದುವೆ ಮನೆಯಲ್ಲೂ ಈ ಸವಿರುಚಿ ಅದ್ಭುತವಾಗಿರುತ್ತೆ. ಹಬ್ಬಕ್ಕೂ ಅದ್ಭುತವಾಗಿರುತ್ತೆ. ನಮ್ಮ ಚಾನಲ್ ಇನ್ನೂ ನಾವು ಮಾಡಿಲ್ಲ ಶಾವಿಗೆ ಪಾಯಸ. ಗೋಪಾಲಕೃಷ್ಣ ಅವರ ಕೈ ರುಚಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ತುಂಬಾ ದಿನ ಆಗಿತ್ತು, ಭಯಂಕರ ಬಿಸಿ. ಇವಾಗ ಎಲ್ಲರೂ ಗೋಪಾಲಕೃಷ್ಣ ಬೇಕು ಅಂದ್ರೆ ಹೆಂಗೆ ಸರ್? ಜನ ನಿಮ್ದೇ ಕ್ಯಾಟ್ರಿಂಗ್ ಆಗ್ಲೇಬೇಕಲ್ಲ, ಸೀಸನ್ ಇರ್ಬೇಕಾದ್ರೆ ಇವ್ರು ಕೆಲಸ ಮಾಡ್ಲೇಬೇಕು. ಹಾಗಾಗಿ ಇವಾಗ ಸರ್ ನಿಮ್ಮಲ್ಲಿ ಶಾವಿಗೆ ಪಾಯಸ ಒಂದ್ಸಲ ಟೇಸ್ಟ್ ಮಾಡಿದ್ದೆ. ನೀವು ಅವಾಗ ಕೇಳಿದ್ದೆ, ಒಂದ್ಸಲ ಸಮಯ ಸಿಕ್ಕಾಗ ಮಾಡೋಣ ಅಂತ ಹೇಳಿದ್ರಿ. ಇವತ್ತು ಬಂದಿದೆ, ಮಾಡೋಣ. ಚೆನ್ನಾಗಿ ಮಾಡೋಣ. ಫಸ್ಟ್ ಪಾಯಸನೇ ಶಾವಿಗೆ ಪಾಯಸ, ಆಮೇಲೆ ಗೋಧಿ ಕಡಿ, ಸಬ್ಬಕ್ಕಿ. ಈ ಹಬ್ಬದ ದಿನಗಳಲ್ಲೇ ಇದು ಪಾಯಸಗಳು ಇದ್ದೇ ಇರುತ್ತೆ. ಒಂದೊಂದೇ ಮಾಡೋಣ ಸರ್. ಗೋಧಿ ಕಡಿ ಎಲ್ಲ ಮಾಡೋಣ. ಗೋಧಿ ಕಡಿ ಮಾಡೋಣ, ಮುಂದೆ ಅಕ್ಕಿ ಕಡಲೆ ಬೇಳೆ ಮಾಡೋಣ, ಶಾವಿಗೆ ಪಾಯಸ ಮಾಡೋಣ. ಲಾಸ್ಟ್ ಟೈಮ್ ಒಂದು ಪಾಲ್ ಪಾಯಸ ಅಂತ ತೋರಿಸಿದ್ದೀನಿ. ಹೌದು, ಅಕ್ಕಿ ಪಾಲ್ ಪಾಯಸ ಅದು ಕೂಡ ಚೆನ್ನಾಗಿತ್ತು. ಇನ್ನೂ ಇದೆ ಮಾಡಿದ್ರೆ ತುಂಬಾ ಪಾಯಸಗಳಿದೆ. ಪರ್ಡಿ ಪಾಯಸ, ಹೌದು, ಅಪ್ಪೆ ಪಾಯಸ, ಪಾಲ್ ಪಾಯಸ, ಅಡಾಯಿ ಪಾಯಸ, ಕೇರಳ ಸ್ಟೈಲಲ್ಲಿ ತುಂಬಾ ಇದೆ. ನೀವು ಕಾಮೆಂಟ್ ಹಾಕಿ ಮಾಡ್ಬಿಟ್ಟು. ನೆಕ್ಸ್ಟ್ ಮೇನ್ ಸ್ವೀಟ್ ಅನ್ನೋದು ಅದೇ, ಫಸ್ಟ್ ಸ್ವೀಟ್ ಅನ್ನೋದು ಬರೋದೇ ಪಾಯಸಗಳು. ಕರೆಕ್ಟ್ ಸರ್. ಸೊ ಶಾವಿಗೆ ಪಾಯಸ ಮಾಡ್ಬಿಡೋಣ. ಮಾಡೋಣ. ಓಕೆ ಓಕೆ. ಎಷ್ಟು ಅಳತೆಗೆ ಮಾಡ್ತಿದ್ವಿ ಸರ್? ಈಗ ಶಾವಿಗೆ ಪಾಯಸ ಅಂದಮೇಲೆ ಮೇನ್ ಶಾವಿಗೆ. ಹೌದು, ಇದು ನಾವು ಮಾಮೂಲಿ MTR ತಗೊಳ್ಳೋದು ಶಾವಿಗೆ. ಅದಕ್ಕೆ ಒಂದು 100 ಗ್ರಾಮ್ ಇರ್ಬೋದು. ಅದಕ್ಕೊಂದು 200 ಗ್ರಾಮ್ ಆಗೋಷ್ಟು ಸಕ್ಕರೆ, 1 ಲೀಟರ್ ಆಗುವಷ್ಟು ಹಾಲು. ಆಮೇಲೆ ತುಪ್ಪ, ಗೋಡಂಬಿ, ಹಚ್ಚಿರೋ ಬಾದಾಮಿ, ಲವಂಗ, ದ್ರಾಕ್ಷಿ, ಏಲಕ್ಕಿ ಪುಡಿ, ಅರಿಶಿಣ. ಬೇಕಂದ್ರೆ ಮಿಲ್ಕ್ ಮೇಡ್ ಹಾಕ್ಬೋದು. ಮಿಲ್ಕ್ ಮೇಡ್ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ. ಸರಿ. ಹಾಲು ಜಾಸ್ತಿ ಹಾಕಿ ತುಂಬಾ ಹೊತ್ತು ತಗೊಂಡು ತುಂಬಾ ಬೇಯಿಸ್ರೆ ಅದು ಮಿಲ್ಕ್ ಮೇಡ್ ತರಾನೇ ಆಗುತ್ತೆ. ಆಕ್ಚುಲಿ ಮಿಲ್ಕ್ ಮೇಡ್ ಅದೇ. ಸರಿ, ಇದನ್ನ ಹಾಕೋಣ. ಇದು ಹಾಕೋಣ. ಓಕೆ, ಇದು ಸ್ಪೆಷಲ್ ಆಗಿರುತ್ತೆ ಅಷ್ಟೇ. ಒಲೆ ಹಚ್ಕೊಂಡ್ವಿ. ಒಲೆ ಹಚ್ಚಿದ್ವಿ ಸರ್. ಇದೀಗ ಒಂದು ಸಣ್ಣ ಉರಿಯಲ್ಲೇ ಬೇಕು, ತುಂಬಾ ಜಾಸ್ತಿನೂ ಇರಬಾರ್ದು. ಓಕೆ. ಮೊದಲನೇದಾಗಿ ಶಾವಿಗೆ ಹೊರ್ಕೊಳ್ಳೋದು, ಅದರಲ್ಲಿ ತುಪ್ಪದಲ್ಲಿ. ಶಾವಿಗೆ ಡೈರೆಕ್ಟ್ ಫಸ್ಟ್ ತುಪ್ಪದಲ್ಲಿ? ಹೌದು, ತುಪ್ಪ ಹಾಕ್ತಿದ್ದೀನಿ. ಓಕೆ. ಒಂದು 3 ಟೀ ಸ್ಪೂನ್ ಆಗಷ್ಟು ತುಪ್ಪ ಸಾಕಾಗುತ್ತೆ. ಓಕೆ. ಒಂದು 100 ಗ್ರಾಮು ಶಾವಿಗೆ ಇದೆ ಇಲ್ಲಿ. 100 ಗ್ರಾಮ್ ಶಾವಿಗೆ. 100 ಗ್ರಾಮ್ ಶಾವಿಗೆ ಒಂದು 5 ರಿಂದ 6 ಜನ ತಿನ್ನುವಾಗ ಸಾಕಾಗುತ್ತೆ, ತಿನ್ಬೋದು ಇದು ಆರಾಮಾಗಿ. ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಓಕೆ. ಯಾಕಂದರೆ ಬೇಗ ಕಪ್ಪಾಗುತ್ತೆ ಇದು, ದೊಡ್ಡ ಉರಿ ಇದ್ರೆ. ಲೈಟಾಗಿ ಹುರ್ಕೊಳ್ಬೇಕು. ಈ ಶಾವಿಗೆಯಲ್ಲೂ ರೋಸ್ಟೆಡ್ ಬರುತ್ತೆ MTR ಅಲ್ಲಿ. ಅಂದರೆ ಮೊದಲಿಂದ ಇದೇ ಎಲ್ಲ ಹಾಕೋದು, ರೋಸ್ಟೆಡ್ ಹಾಕಲ್ಲ, ನಾವೇ ಹುರ್ಕೊಳ್ಳೋದು. ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಬೀಳುತ್ತಲ್ವಾ, ಚೆನ್ನಾಗಿರುತ್ತೆ. ಸ್ವಲ್ಪ ಈಸಿಯಾಗಿ ಮಾಡುವಂಥ ಪಾಯಸ ಇದೆ ಶಾವಿಗೆನೆ. ಶಾವಿಗೆ ಸಬ್ಬಕ್ಕಿನೇ ಮನೆಗೆಲ್ಲ ರಪ್ಪ ದಿಢೀರ್ ಅಂತ ಮಾಡುವಂಥದ್ದು. ಮತ್ತು ಇದರಲ್ಲಿ ಜಾಸ್ತಿ ಹಾಲಲ್ಲಿ ಜಾಸ್ತಿ ಇರುತ್ತೆ. ಬೆಲ್ಲ ಮತ್ತು ಕಾಯಿ ಹಾಕಲ್ಲ, ಇದು ಕಡಿಮೆ. ಹಾಲು ಸಕ್ಕರೆ ಯಾವಾಗಲೂ. ಶಾವಿಗೆಗೆ ಹಾಲು ಸಕ್ಕರೆ. ಈಗ ಥರ ಒಂದು 5 ನಿಮಿಷ. ಹೌದು, 5 ನಿಮಿಷ ಉರಿಬೇಕು. ಲೈಟ್ ನಿಧಾನ ಉರಿಬೇಕು. ಕಾವು ಕೊಟ್ಟರೆ ಬೇಗ ಆಗುತ್ತೆ, ಆದರೆ ಒಂದು ಕಪ್ಪಾಗುತ್ತೆ, ಒಂದು ಹಾಗೆ ವೈಟ್ ಇರುತ್ತೆ. ಇದಂದ್ರೆ ಒಂದೇ ಥರ ಬಾಯ್ಲ್ ಆಗುತ್ತೆ. ಆ್ಯಕ್ಚುಲಿ ಗೋಧಿ ಶಾವಿಗೆ ಹೆಚ್ಚಿನ ಬರೋ ಗೋಧಿ ಪಾಯಸಕ್ಕೆಲ್ಲ ಗೋಧಿ ಶಾವಿಗೆ. ಅಕ್ಕಿ ಶಾವಿಗೆ ಎಲ್ಲ ಏನಿದ್ರು
ಶಾವಿಗೆ ಬಾತು ಇಂಥದ್ದೆಲ್ಲ ಇದಾಗಿದೆ. ಸರ್ ಬಣ್ಣ ಚೇಂಜ್ ಆಯಿತು, ಬಣ್ಣ ಚೇಂಜ್ ಆಯಿತು. ಗೋಡಂಬಿ ಹಾಕ್ತೀನಿ ಸ್ವಲ್ಪ, ಓಕೆ ಓಕೆ. ಒಂದು 25-30 ಗ್ರಾಮ್ ಗೋಡಂಬಿ, ಒಂದು 25-30 ಗ್ರಾಮ್ ಗೋಡಂಬಿ. ಒಂದು ಸ್ಮೆಲ್ಲಿಗೆ ಒಂದು 3-4 ಲವಂಗ, ಒಂದು 4-5 ಪೀಸ್ ಹಾಕಿದ್ದೀನಿ. ಲವಂಗ ಇದು ಸ್ಮೆಲ್ ಕೊಡುತ್ತೆ ಒಳ್ಳೆ. ಆಗಿದೆ ಈಗ. ಆಗಿದೆ ಸರ್. ಹಾಂ ಸರಿ, ಈಗ ಆಗಿದೆ. ಹಾಲು ಹಾಕ್ಕೊಳ್ತಿದ್ದೀನಿ. ಹಾಲು ಹಾಲು ಎಷ್ಟು ಲೀಟ್ರ್ ಸರ್ ಇದು? ಹಾಲು ಆ್ಯಕ್ಚುಲಿ ಒಂದು 100 ಗ್ರಾಮಿಗೆ 1 ಲೀಟ್ರು 2 ಲೀಟ್ರು ಹಾಕ್ಬೋದು. ನಾವು ಹಾಕೊಂಡಿದ್ದು ನಾವೀಗ 1 ಲೀಟ್ರ್ ಹಾಕ್ತಾಯಿದ್ದೀವಿ. 1 ಲೀಟ್ರ್ ಅಂದರೆ ಒಂದು 6-8 ಜನರಿಗೆ ತಿನ್ಬೋದು ಆರಾಮ ತಿನ್ಬೋದು. ಇದು ಹಾಲೇ ಮೇಯ್ನ್ ಇದು. ಹೌದೌದು. ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಸರಿ, ಅರ್ಧ ಹಾಕಿದ್ದೀನಿ, ಇನ್ನೊಂದು ಅರ್ಧ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಹಾಕ್ತೀರಾ? ಚೆನ್ನಾಗಿ ಹಾಲಲ್ಲಿ ಬೇಯಬೇಕಿದು. ಹಾಂ ಸರ್. ಬೆಂದು ಅದೇ ಮಿಲ್ಕ್ ಮೇಡ್ ಆಗುತ್ತೆ. ಮಿಲ್ಕ್ ಮೇಡ್ ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೂ ಹಾಕ್ತಾ ಇದೀವಿ. ಒಂದು ಸ್ಪೆಷಲ್ ಇರುತ್ತೆ. ಹೌದು, ಸ್ಪೆಷಲ್ ಆಗಿ ಹಾಲಲ್ಲಿ ಬೆಂದಾಗೂ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಏನು ಮುದ್ದೆ ಆಗಲ್ಲ, ಕರಗಲ್ಲ, ಏನಿಲ್ಲ ಇದಲ್ಲ. ಸರ್ ಕ್ಯಾಟ್ರಿಂಗಲ್ಲಿ ಈ ಥರದ ಪಾಯಸ ಸುಮಾರು ಆರ್ಡರ್ ಇರುತ್ತಾ? ಇದು ಕ್ಯಾಟ್ರಿಂಗಲ್ಲಿ ಒಂದು ಪಾಯಸ ಒಂದು 3 ದಿನದ 2 ದಿನದಲ್ಲಿ ಒಂದು ಪಾಯಸ ಇದ್ದೇ ಇರುತ್ತೆ. ಮದುವೆ ಮನೆ ಅಂದಾಗ ಒಂದು ಟೈಮ್ ಶಾವಿಗೆ ಪಾಯಸ ಇದ್ದೇ ಇರುತ್ತೆ. ಹೌದಾ? ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಈಸಿ ಅಲ್ವಾ? ಇದನ್ನ ಇದು ಮೇನ್ ಊಟಕ್ಕೆ ಇರುತ್ತೆ. ಮೇನ್ ಊಟ, ದಾರ ಊಟಕ್ಕೆ ಇದ್ದೇ ಇರುತ್ತೆ. ಕೆಲವರು ಬೇರೆ ಬೇರೆ ಪಾಯಸ ಹೇಳ್ತಾರೆ, ಆದರೆ ಮೇನ್ ಪಾಯಸ ಶಾವಿಗೆ ಪಾಯಸನೇ. ಅದೇ ನೋಡೋದು ಜಾಸ್ತಿ. ಮದುವೆ ಮನೆಯಲ್ಲಿ ಮೇನ್ ಪಾಯಸ ಬಂದು ಶಾವಿಗೆ ಪಾಯಸ. ಇದನ್ನು ಹಾಗೆ ಒಂದೇ ಥರ ಅಲ್ಲ, ತುಂಬಾ ರೀತಿಯಲ್ಲಿ ಮಾಡ್ಬೋದು. ಕರೆಕ್ಟ್, ತುಂಬಾ ರೀತಿಯಲ್ಲಿ. ಇದರಲ್ಲಿ ಸಬ್ಬಕ್ಕಿ ಶಾವಿಗೆ ಹಾಕಿ ಪಾಯಸ ಮಾಡ್ತಾರೆ, ಮಿಕ್ಸಡ್ ಪಾಯಸ. ಶಾವಿಗೆ ಡ್ರೈ ಫ್ರೂಟ್ ಪಾಯಸ ಮಾಡ್ತಾರೆ, ಅದನ್ನು ಡ್ರೈ ಫ್ರೂಟ್ ಅಲ್ಲಿ ಜಾಸ್ತಿ ಹಾಕಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೋದು. ಸರಿ ಸರಿ. ಅಂದ್ರೆ ಅಡುಗೆ ಅಂದ್ರೆ ಎಲ್ಲದೂ ಇರ್ಬೇಕಂತ. ಹೌದು ಸರ್, ಈಗ ನೋಡಿ ಕುದೀತಾ ಇದೆ. ಹೌದು, ಇದೇ ತರ ಕುದಿಬೇಕು. ಒಂದು 5-10 ನಿಮಿಷ ಕುದಿಬೇಕಿದೆ ಆಕ್ಚುಲಿ. ಸ್ವಲ್ಪ ಅರಿಶಿನ ಹಾಕೋಣ, ಆಯ್ತಾ? ಒಳ್ಳೆ ಕಲರ್ ಬಿಡುತ್ತೆ ಅರಿಶಿನದಲ್ಲಿ. ಇದು ಒರಿಜಿನಲ್, ಇದು ನಾವು ತೀರ್ಥಹಳ್ಳಿಯಿಂದ ತರಿಸಿರುವ. ಹೌದಾ? ಅರಿಶಿನ ಕೂಡ ಹೌದು, ಅಲ್ಲಿಂದೇ ಕುಟ್ಟಿ ಪುಡಿ ಮಾಡಿ ಅವರೇ ಕೊಡ್ತಾರೆ. ಯಾವುದೇ ಕಲರ್ ಮಿಕ್ಸ್ ಇರಲ್ಲ. ನೋಡಿ ಯಾವ ತರ ಇದೆ ನೋಡಿ ಕಲರ್. ಹೌದು, ಲೈಟಾಗಿ ಅರಿಶಿನ ಹಾಕಿ ನೋಡಿ, ಒಳ್ಳೆ ಬಾದಾಮಿ ತರ ಆಯ್ತು. ಹೌದೌದು, ಅಷ್ಟೇ. ಶಾವಿಗೆ ಈ ತರ ಬೇಯಬೇಕು. ಏನು ಮುದ್ದೆ ಆಗಲ್ಲ, ಕರಗಿ ಹೋಗಲ್ಲ, ಏನಿಲ್ಲ. ಶಾವಿಗೆ ಬೆಂದಾಗೂ ಚೆನ್ನಾಗಿರುತ್ತೆ. ಹಾಲು ಅನ್ನೋದು ಗಟ್ಟಿಯಾಗುತ್ತೆ, ಮಿಲ್ಕ್ ಮೇಡ್ ತರ ಆಗುತ್ತೆ. ಶಾವಿಗೆ ಪಾಯಸದ ಅಷ್ಟೇ ವಿಶೇಷ. ಬುಡ ಹಿಡಿದ ತಳಕ ಇದ್ದಿದ್ದಾಗ ನೋಡ್ಕೊಳ್ಬೇಕು ಅಷ್ಟೇ, ಬಿಟ್ರೆ ಮತ್ತೇನಿರಲ್ಲ. ಇದನ್ನ ನೋಡಿ, ಕೊದ್ದ ಮೇಲೆ ಏನಾಗಲ್ಲ. ಹಾಲಾದ್ರೂ ಅಷ್ಟೇ, ಕೊದಿಯೋ ತನಕ ಮಾತ್ರ ಬುಡ ಹಿಡಿಯೋದು. ಹಾಲು ಕೊದ್ದ ಮೇಲೆ ಹಾಗೆ ಬಿಟ್ಬಿಡ್ಬೋದು. ನಾವೀಗ ಬಾಸುಂದಿ ಎಲ್ಲ ಮಾಡ್ತೀವಲ್ಲ, ಅದೇ ತರ ಹಾಲು ಕೊದ್ದ ತಕ್ಷಣ ನಾವು ಅದನ್ನ ಕುರ್ಪಿ ತೆಗೆದು ಸೈಡಿಗೆ ಹಾಕ್ಬೋದು. ಹಾಗೆ ಕುದಿತಾ ಇರುತ್ತೆ. ಯಾವ ಕಾರಣಕ್ಕೂ ಬುಡ ತಳಕ ಹಚ್ಚಲ್ಲ. ಒಂದು ಸರ್ಕಲ್ ರೌಡಿ ಅಂತ ಒಂದು ಮೂವಿಯಲ್ಲಿ, ನೀವು ಸರ್ಕಲ್ ರೌಡಿ ಮೂವಿಯಲ್ಲಿ ಯಾಕೆ ಮಾಡಿದಿರಾ? ಯಾರು? ಟೆನ್ನಿಸ್ ಕೃಷ್ಣ ಅವರೊಟ್ಟಿಗೆ. ಈಗ ಸುಮಾರು ಒಂದು 10 ನಿಮಿಷ ಆಗಿದೆ. ಹೌದು ನೋಡಿ, ಶಾವಿಗೆ ಬೆಂದಿದೆ. ಥರ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಬೆಂದಿದೆ, ಗೊತ್ತಾಗುತ್ತೆ. ಹಾಲು ಗಟ್ಟಿ ಆದ ತಕ್ಷಣ. ಒಂದು 100 ಗ್ರಾಮ್ ಶಾವಿಗೆಗೆ 1-1.5 ಲೀಟರ್ ಹಾಲು. ಅದು ಈ ಥರ ಇಷ್ಟು ಹಿಂಗಬೇಕು. ನೋಡಿ, ಈ ಥರ ಮಿಲ್ಕ್ ಮೇಡ್ ಥರ ಆಗ್ಬೇಕು. ಇದು ಬಾಸುಂದಿ ಥರ ಆಗ್ಬೇಕು. ತಕ್ಷಣ ಆಗಿದೆ ಅಂತ ಅರ್ಥ. ಆಗಿದೆಲ್ಲ. ಈಗ ಒಂದು ಸಕ್ಕರೆ ಹಾಕ್ಬೇಡ ಈ ಹಂತಕ್ಕೆ. ಹೌದು, ಸಕ್ಕರೆ ಒಂದು 100 ಗ್ರಾಮ್ ಶಾವಿಗೆಗೆ ಒಂದು 150 ಗ್ರಾಮ್ ಸಕ್ಕರೆ. ನೋಡಿ ಅಷ್ಟೇ. ಇದಾಗಿದೆ. ಈಗ ಸಕ್ಕರೆ ಕರಗಿದೆ. ಇದನ್ನು ನಮ್ಮ ಕಡೆ ಶಿಫ್ಟ್ ಮಾಡಿಕೊಂಡು ನೋಡಿ. ಈಗ ಇದಕ್ಕೊಂದು ತುಪ್ಪದಲ್ಲಿ ಒಂದು ಗೋಡಂಬಿ, ಬಾದಾಮಿ ಒಗ್ಗರಣೆ. ಇದು ಬೆಲ್ಲದ್ದು ಮಾಡ್ಕೋಬೋದಾ? ಬೆಲ್ಲದ್ದು ಮಾಡ್ಬೋದು. ಹೌದಾ? ಬೆಲ್ಲದ್ದು ಮಾಡ್ಬೋದು. ಬೆಲ್ಲದ ಪೌಡರ್ ಹಾಕ್ಬಿಟ್ಟು. ಹೌದು. ಬೆಲ್ಲದ್ದು ಯಾಕೆ ಮಾಡಲ್ಲ ಅಂದ್ರೆ, ಹಾಲಲ್ವಾ, ಒಡೆಯುತ್ತೆ. ಬೆಲ್ಲ ಹಾಕಿದಾಗ ನಾವು ಕಾಯಿ ಹಾಲು ಹಾಕ್ಬೇಕು. ಇದು ಟಿಪ್ಸ್. ಹೌದು, ಓಕೆ ಸರ್. ಅಂದ್ರೆ ಬೆಲ್ಲಕ್ಕೆ ನಮ್ದು ಈ ಹಾಲಿಗೂ ಆಗಲ್ಲ, ಒಡೆದೋಗ್ಬಿಡುತ್ತೆ. ಒಡೆದೋಗುತ್ತೆ ಸಡನ್ಲಿ ಆಗಲ್ಲ. ಒಂದು 5-10 ನಿಮಿಷ, ಒಂದು ಅರ್ಧ ಗಂಟೆ ಬಿಟ್ರೆ ಒಡೆದಾಗಿರುತ್ತೆ, ಬರುತ್ತೆ. ಆದಷ್ಟು ಬೆಲ್ಲ ಹಾಕಿದಾಗ ಕಾಯಿ ಹಾಲು. ಎಲ್ಲಾ ಪಾಯಸಕ್ಕೂ ಅಷ್ಟೇ, ಬೆಲ್ಲ ಹಾಕಿದಾಗ ಕಾಯಿ ಹಾಲು ಬರುತ್ತೆ, ಈ ಹಾಲು ಬರಲ್ಲ ಮಾಮೂಲಿ. ಒಗ್ಗರಣೆಗೆ ಸ್ವಲ್ಪ ತುಪ್ಪ. ಇದಕ್ಕೆ ಒಂದು 20 ಗ್ರಾಮ್ ಗೋಡಂಬಿ ಹಾಕಿದೀವಿ. ಮೊದಲು ಹಾಕಿದ್ವಿ, ಒಂದು ಸ್ವಲ್ಪ ಹಾಕಿದ್ವಿ. ಸ್ವಲ್ಪ ಬಾದಾಮಿ ಆಯ್ತು. ಆಗಿದೆ. ಬಿಸ್ಕೆಟ್ ಕಲರ್ ಬಂದಿದೆ, ಬ್ರೌನಿಶ್ ಆಗಿದೆ. ಓಕೆ, ದ್ರಾಕ್ಷಿ
ಎಷ್ಟು ಬೇಕಾದ್ರೂ ಹಾಕ್ಬೋದು. ಒಂದು 20-25 ಗ್ರಾಮ್ ಇದೆ. ಗೊತ್ತಾಗತ್ತೆ, ಈ ಕಲರಲ್ಲಿ ಗೊತ್ತಾಗುತ್ತೆ ಆಗಿದೆ ಅಂತ, ಸ್ಮೆಲ್ಲು ಬಂದ್ಬಿಡುತ್ತೆ ತುಪ್ಪದ್ದು. ಆಗಿದೆ, ಹಾಕ್ಬಿಡೋಣ. ಎಸ್, ಒಗ್ಗರಣೆ ಆಯಿತು. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ. 1 ಟೀ ಸ್ಪೂನ್ ಏಲಕ್ಕಿ ಪುಡಿ. ಅಂದರೆ ಮಿಲ್ಕ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಬೇಕದು, ಬಿಸಿದಲ್ಲಿ ಹಾಕಬಾರ್ದು. ಮಿಲ್ಕ್ ಬೇಡ. ಹೌದು, ಮಿಲ್ಕ್ ಮೈಡ್ ಹಾಕ್ಲೇಬೇಕಂತೇನಿಲ್ಲ. ಹಾಲು ಗಟ್ಟಿ ಆದ ತಕ್ಷಣ ಅದು ಆಗೋದು ಮಿಲ್ಕ್ ಮೈಡ್. ಹಾಗೂ ಆದ್ರೆ ಒಂದು ಸ್ಪೆಷಲ್ ಆಗಿರ್ಲಿ ಅಂತ ಒಂದು ಮಿಲ್ಕ್ ಮೇಡ್ ಹಾಕ್ತಿವಿ ನಾವು ಛತ್ರದಲ್ಲೆಲ್ಲ ಮಾಮೂಲಿ. ಇಲ್ಲಿ ಒಂದು 350 ಗ್ರಾಮ್ 380 ಗ್ರಾಮ್ ಇದೆ. ಇದರಲ್ಲಿ ಒಂದು 100-150 ಗ್ರಾಮ್ ಹಾಕ್ತೀನಿ. 150 ಗ್ರಾಮ್ ಹಾಕ್ತೀರಾ? ಸಾಕು, ಇಷ್ಟು ಸಾಕು. ಹೌದು, ಅದರಲ್ಲೂ ಸಕ್ಕರೆನೂ ಇರುತ್ತೆ, ಸ್ವೀಟ್ ಸಿಹಿಯಾಗಿರುತ್ತೆ. ಹೌದು, ಜಾಸ್ತಿ ಸಕ್ಕರೆ ಆಗ್ಬೋದು. ಹೌದು. ಹಾಕ್ರೆ ಒಂದ್ಸಲ ಸ್ಪೆಷಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಡುತ್ತೆ ನೋಡಿ, ಈ ಥರ ಬಂದಿದೆ. ಇವಾಗ ಇದನ್ನ ಕುದಿಸ್ಬೇಕಾಗಿಲ್ಲ? ಇಲ್ಲ, ಮಿಲ್ಕ್ ಮೇಡ್ ಹಾಕ್ಮೇಲೆ ಕುದಿಸ್ಕೋಬೇಕಾಗಲ್ಲ, ಅಷ್ಟೇ. ಬಿಸಿ ಮಾಡ್ಬೋದು ಬೇಕಂದ್ರೆ, ಇಲ್ಲ ಇಷ್ಟ ತೊಂದರೆ ಇಲ್ಲ. ಆಯ್ತಾ? ಕರೆಕ್ಟಾಗಿ ಆಯ್ತಾ ಸರ್? ಆಯ್ತು, ರೆಡಿ ಆಗಿ. ಓಹೋ, ರೆಡಿ ಆಯಿತು. ಹಾಂ ಸರ್, ನೋಡಿ ಸರ್. ಈಗ ಬೌಲಿಗೆ ಹಾಕ್ತೇನೆ ನೋಡಿ, ಟೇಸ್ಟ್ ಮಾಡೋದು. ಟೇಸ್ಟ್ ಮಾಡೋಣ ಸರ್. ಇದು ಜಸ್ಟ್ ಕಪ್ಪಿಗೆ ಹಾಕೋ ರೀತಿಯಲ್ಲಿ ಇದೆ. ಇದನ್ನೇ ಸ್ವಲ್ಪ ಎಲೆಗೆ ಬಡಿಸೋದಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಬೋದು. ಗಟ್ಟಿ ಆಗುತ್ತೆ ಇದು, ಒಂದು 10 ನಿಮಿಷ ಬಿಟ್ಟರೆ ಗಟ್ಟಿ ಆಗ್ಬಿಡುತ್ತೆ. ನೋಡಿ, ಟೇಸ್ಟ್ ಮಾಡಿ. ಕಲರ್ ಇಲ್ಲ, ಏನೂ ಇಲ್ಲ ನೋಡಿ. ಸೂಪರ್. ಆಕ್ಚುಲಿ ಹಾಲು ಕುದ್ದು ಬಾಸುಂದಿ ಟೈಪ್ ಆಗಿರುತ್ತೆ ಅದು. ಗೋಪಾಲಕೃಷ್ಣ, ಬಾಲಕೃಷ್ಣ ಕೂಡ ತುಂಬಾ ಪ್ರೀತಿ ಇದು. ಅದ್ ನೋಡಿದ ತಕ್ಷಣ ಇನ್ವೈಟಿಂಗ್. ನನ್ನ ಒಂದು ಇದರಲ್ಲಿ ಸ್ಪೂನ್ ಅಲ್ಲಿ ಗೋಡಂಬಿ, ಯಾಲಕ್ಕಿ, ದ್ರಾಕ್ಷಿ ಎಲ್ಲ ಬಂದ್ಬಿಟ್ಟಿದೆ, ಲವಂಗ ಎಲ್ಲ ಇದೆ, ಬಾದಾಮಿನೂ ಇದೆ. ಮೊದಲೇ ತುತ್ತು ಸರ್. ಓಕೆ ನೋಡಿ ಸರ್. ವಾ, ಮಿಲ್ಕ್ ಮೇಡು ಅದ್ರದ್ದು ತಾಕತ್ತು ತೋರಿಸ್ಬಿಡ್ತದೆ. ಅದ್ರೊಟ್ಟಿಗೆ ಬಿಡಿ, ಮಿಕ್ಕಿದೆಲ್ಲ ಗೊತ್ತೇ ಇದೆ ನಿಮಗೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ ಹೆಂಗಿರ್ತದೆ ಅಂತ. ಏಲಕ್ಕಿ, ಬಾದಾಮಿ, ಆಮೇಲೆ ಬಾದಾಮಿ ಹಾಕಿದ್ರಲ್ಲ ನೀವು, ಅದು ನೋಡಿ ಗೋಡಂಬಿ ಒಟ್ಟಿಗೆ ಮೇನ್ ಮಂದಾಗಿದೆಯಲ್ಲ, ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನೋಡಿ. ಬಾಸುಂದಿ ಟೈಪ್ ಆಗಿದೆ ನೋಡಿ ಹಾಲು. ಇದಕ್ಕೆ ಮಿಲ್ಕ್ ಮೇಡ್ ಬೇಕಂತಾನೂ ಇಲ್ಲ ಆಕ್ಚುಲಿ. ಹೌದು, ಮಾಡ್ಬೇಕಂತಾನೂ ಇಲ್ಲ. ಆಮೇಲೆ ಸಿಹಿ ಕೂಡ ಅಷ್ಟೇ ಇದೆ, ಕರೆಕ್ಟ್ ಆಗಿದೆ, ಮೀಡಿಯಂ ಬ್ಯಾಲೆನ್ಸ್ಡ್. ಯಾಕಂದ್ರೆ ಮಿಲ್ಕ್ ಮೇಡು ಬಿದ್ದಿದೆ. ಹೌದು, ಎಲ್ಲ ಬೀಳ್ಬೇಕು. ಹೌದು, ಯಾವುದು ಕಡಿಮೆ ಇರಬಾರ್ದು. ನಾಲ್ಗೆ ಮೇಲೆ ಹೇಳ್ತೀನಲ್ಲ, ಸಡಗರ ಇರ್ಬೇಕು ನಾಲ್ಗೆ ಮೇಲೆ. ನಾಲ್ಗೆ ಮೇಲೆ ಒಂದು ವಿಜೃಂಭಣೆ. ಕರೆಕ್ಟ್ ಒಂದು 100-150 ಗ್ರಾಮ್ ಸಕ್ಕರೆ ಹಾಕಿದೀವಿ. ಈ ಪ್ರಮಾಣದಿಂದ ಕರೆಕ್ಟ್ ಆಗುತ್ತೆ. ಹೌದು, 150 ಗ್ರಾಮ್. ಇನ್ನೂ ಹಾಲು ಬೇಕಾದ್ರೆ ಹಾಕ್ಬೋದು. ಇದು ಇನ್ನೂ ಒಂದು ಅರ್ಧ ಲೀಟರ್ ಹಾಲು ಹಿಡಿಯುತ್ತೆ ಬೇಕಂದ್ರೆ, ಒದಿಸ್ಬೋದು. ಇದರಲ್ಲಿ ಶಾವಿಗೆನೂ ಬೇಯುತ್ತೆ ಚೆನ್ನಾಗಿ. ಇವಾಗ ಕರೆಕ್ಟ್ ಆಗಿದೆ ಇದೀಗ. ಸ್ವೀಟ್ಗಳಲ್ಲಿ ಅದು ಹೇಳಲ್ಲ ಸರ್, ಇದೇ ಫಸ್ಟ್ ಸ್ವೀಟ್ ಹೇಳ್ಬೇಕಂದ್ರೆ, ಪಾಯಸನಿಂದನೇ ಸ್ವೀಟ್ ಸ್ಟಾರ್ಟ್ ಆಗಿರೋದು. ಕರೆಕ್ಟ್. ಇಂತ ತಿಂದ್ಬಿಟ್ರೆ ಆಕ್ಚುಲಿ ಒಂದು ಒಳ್ಳೆ ಬೋಧನೆಗೆ ಒಂದು ನಾಂದಿ ಅಷ್ಟೇ ಅಂತ ಹೇಳ್ತಾ ಸರ್, ನೀವು ಮಾಡ್ಕೊಂಡ್ಬಿಟ್ಟು ನಮಗೆ ಕಾಮೆಂಟ್ ಹಾಕಿ. ಗ್ಯಾರಂಟಿ. ಮತ್ತೆ ಯಾವ ಸ್ವೀಟ್ ಬೇಕು ಅಷ್ಟೊಂದು ಲೀಸ್ಟ್ ಕೊಟ್ಟರು ನೋಡಿ. ನೀವು ಮಾಡಿ ಮನೇಲಿ ಮಾಡಿ, ಇನ್ನು ಹಬ್ಬ ಸ್ಟಾರ್ಟ್ ಆಗುತ್ತೆ, ಹಬ್ಬದಲ್ಲಿ ನಾವು ಮಾಡಿ ನೋಡಿ ಹೇಳಿ. ಆಮೇಲೆ ಬೆಂಗಳೂರಲ್ಲಿ ಅದ್ಭುತ ಕ್ಯಾಟ್ರಿಂಗ್ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀವಿ, ಮಾಡ್ಕೊಳ್ಳಿ. ಯಾರ್ಯಾರು ಇವ್ರದ ಸರ್ವಿಸ್ ಯೂಸ್ ಮಾಡಿದಾರೋ ಎಲ್ಲ ಅದ್ಭುತವಾದ ಒಂದು ಅದ್ಭುತ ಎಲ್ಲೂ ರಿವ್ಯೂಸ್. ಎಲ್ಲರೂ ಹೇಳ್ತಾರಲ್ಲ ನಮಗೆ ಫೋನ್ ಮಾಡಿ ನೋಡಿ, ನೀವು ಮಾಡಿ ನೋಡಿ, ಪಾಯಸನೂ ಟ್ರೈ ಮಾಡಿ ಮನೆಯಲ್ಲಿ. ಸೊ ಹಬ್ಬಗಳನ್ನ ಆರಾಮಾಗಿ ಎಂಜಾಯ್ ಮಾಡಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.